ಮಳೆಯ ಸಿರಿವಳಿಯಲ್ಲಿ ಕಾಡಿನ ಮಧ್ಯೆ ಇರುವ ಪುಟ್ಟ ಹಳ್ಳಿಯಲ್ಲಿ ಅರುಣಾ ಮತ್ತು ಅವಳ ಗೆಳೆಯರಾದ ಕಿರಣ್ ಪಿಯಾ ತಮ್ಮ ಮನೆಗೆ ಹಿಂತಿರುಗುವ ದಾರಿ ಹುಡುಕುತ್ತಿದ್ದರು. ದಾರಿ ಕಳೆದು ಅಡಗಿದ ದಟ್ಟ ಕಾಡಿನಲ್ಲಿ ಅವರ ಹೆಜ್ಜೆಗಳು ಭಯದಿಂದ ತುಂದಲಿಸುತ್ತಿದ್ದವು. ಹಳೆಯ ಗಿಡದ ಹತ್ತಿರ ಚಂದನದ ಗಾಳಿಯ ಮಧ್ಯೆ ಒಂದು ಹಳೆಯ ಮನೆಯ ಕಿವಿಯಲ್ಲಿ ಅತಿ ಕಿರು ಶಬ್ದ ಕೇಳಿಸಿತು. ಅದು ಏನಾದ್ರೂ ಹುಲಿ ಅಥವಾ ಪ್ರೇತವಾಗಿರಬಹುದು, ಪಿಯಾ ನೆನೆಸುತ್ತಾ ತಟ್ಟನೆ ಹಿಂತಿರುಗಲು ಹೇಳಿದರು. ಆದರೆ ಅರುಣಾ ಧೈರ್ಯ ಮಾಡಿ, ನಾವು ಒಟ್ಟಿಗೆ ಇದನ್ನು ತಿಳಿಯೋಣ ಎಂದು ಮುಂದೆ ನಡೆಯಲು ಪ್ರೇರಿಸಿದರು. ಅವರು ಮನೆಯೊಳಕ್ಕೆ ಹೋಗಿ ನೋಡಿದಾಗ ದಾರಿ ತೋರಿಸುವ ಹಳೆಯ ನಕ್ಷೆಯೊಂದು ಟೇಬಲ್ ಮೇಲೆ ಇತ್ತು. ಆದರೆ ನಕ್ಷೆಯ ಹಿಂದೆ ಎಚ್ಚರಿಕೆಯ ಶಬ್ದವಿತ್ತು, ನೀವು ಸರಿ ದಾರಿ ನೋಡದಿದ್ದರೆ ಹಿಂತಿರುಗುವುದಿಲ್ಲ. ಅವರ ಉಸಿರು ತಡೆಯುತ್ತಾ ನಕ್ಷೆಯ ತೋರುವ ದಾರಿಯನ್ನು ಅನುಸರಿಸಿ ಒಂದೊಂದು ತಿರುವಿನಲ್ಲಿ ಹುಚ್ಚು ಬಲೆಗಳಿಂದ ತಪ್ಪಿಸಿಕೊಂಡರು. ಕೊನೆಗೆ ಬೆಳಕು ಹೊಳೆಯುವ ಒಂದು ಮರದ ಬಾಗಿಲು ಕಂಡುಬಂದಿತು. ಬಾಗಿಲು ತೆರೆಯುವಷ್ಟರಲ್ಲಿ ನಕ್ಷೆಯ ಬೆನ್ನೆಡೆ ಶಬ್ದ ಕೇಳಿಸಿತು, ಮತ್ತೆ ಬರುವುದಿಲ್ಲ. ಅವರು ಸೂರ್ಯಕಾಂತಿಗೆ ತಲುಪಿದಾಗ ಕಾಡು ಶಾಂತವಾಯಿತು. ನಮ್ಮ ಧೈರ್ಯ ನಮಗೆ ದಾರಿ ತೋರಿಸಿದೆ, ಅರುಣಾ ಹೆಮ್ಮೆಪಡುವಂತೆ ಹೇಳಿದರು.